ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ದ್ವೇಷ ಭಾಷಣದ ವಿಧೇಯಕ ಚರ್ಚೆಗೆ ಬರಬಹುದಾದ ಸಾಧ್ಯತೆ ಇದೆ. ಈಗಾಗಲೇ ವಿಧೇಯಕ ಮಂಡಿಸಿದ್ದಾರೆ ಗೃಹ ಸಚಿವರು. ವಿಧೇಯಕಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಬಿಜೆಪಿಗರು. ಹಾಗಾಗಿ ಇವತ್ತು ಚರ್ಚೆಗೆ ಬಂದ್ರೆ ಮತ್ತೆ ಇವತ್ತು ತೀವ್ರ ವಿರೋಧ ವ್ಯಕ್ತವಾಗಬಹುದಾದ ಸಾಧ್ಯತೆ ಇದೆ. ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಬಹುದಾದ ಸಾಧ್ಯತೆ ಇದೆ. ಬಿಜೆಪಿ ಟಾರ್ಗೆಟ್ ಮಾಡಿ ವಿಧೇಯಕ ತರಲಾಗಿದೆ ಎಂಬ ಆರೋಪ, ಕೋಮು ದ್ವೇಷಕ್ಕೆ ಹೇಟ್ ಸ್ಪೀಚ್ ಕಾರಣ ಎಂಬ ಆರೋಪ, ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಬಿಲ್ ತಂದಿರುವಂತ ಸರ್ಕಾರ ಜಾನುವಾರು ಸಂರಕ್ಷಣಾ ವಿಧೇಯಕ ಮಂಡನೆ ಸಾಧ್ಯತೆ, ಇದಕ್ಕೂ ಬಿಜೆಪಿಯಿಂದ ತೀವ್ರ ವಿರೋಧ ವ್ಯಕ್ತವಾಗಬಹುದಾದ ಸಾಧ್ಯತೆ ಇದೆ. ಬಿಜೆಪಿಗರು ಗಂಭೀರವಾದಂಥ ಆರೋಪ ಮಾಡಿರೋದು, ಇದು ನಮ್ಮನ್ನು ಗುರಿ ಹಾಕಿಸ್ಕೊಂಡೆ, ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡೆ ಇವ್ರು ಮಾಡ್ತಾ ಇರೋದು ಅಂತ. ಮೊನ್ನೆನೇ ಚರ್ಚೆ ಆಗಬೇಕಾಗಿತ್ತು, ಮೈಕ್ ಕೈ ಕೊಟ್ಬಿಡ್ತು, ಎಲ್ಲ ಜೋರಾಗಿ ಮಾತಾಡ್ತಾ ಇದ್ರು, ಮೈಕ್ ಕೈ ಕೊಟ್ಬಿಡ್ತು, ಆಮೇಲೆ ಸೈಲೆಂಟ್ ಆಗಾದ್ರು. ಬಟ್ ಇವತ್ತು ಮತ್ತೆ ಅದೇ ವಿಚಾರಕ್ಕೆ ಗದ್ದಲ ಕೋಲಾಹಲ ಸೃಷ್ಟಿಯಾಗಬಹುದಾದ ಸಾಧ್ಯತೆ ಇದೆ. ಕಾಂಗ್ರೆಸ್ ಅವ್ರ ಕೆಲಸನೇ ಇದು, ನಾವು ಮಾತಾಡೋದನ್ನ ತಡೆಯುವಂಥ ಕೆಲಸ ಮಾಡುವಂಥದ್ದು ಅಂತ. ಬಟ್ ಈ ಕಡೆ ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇರೋದು, ಈ ಕಿತಾಪತಿ ಮಾಡೋದಕ್ಕೆ ಪಿತಾಮಹರೇ ಬಿಜೆಪಿಗರು ಅಂತ ಹೇಳ್ತಾ ಇರೋದು. ಒಟ್ಟಿನಲ್ಲಿ ಈ ವಿಧೇಯಕದ ಬಗ್ಗೆ ಪರ ಮತ್ತು ವಿರೋಧದ ಚರ್ಚೆಗಳಿಗಿದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಗದ್ದಲ ಕೋಲಾಹಲ ಸೃಷ್ಟಿಯಾಗಬಹುದಾದ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಗೃಹ ಸಚಿವ ವಿಧೇಯಕ ಮಂಡಿಸ್ಬಿಟ್ಟಿದ್ದಾರೆ. ತೀವ್ರ ವಿರೋಧ ವ್ಯಕ್ತಪಡಿಸಿದ್ರೂ ಕೂಡ ಮಂಡನೆ ಹೋಗಿದೆ. ಇವತ್ತು ಚರ್ಚೆಗೆ ಬರ್ತಾ ಇದ್ದ ಹಾಗೇನೆ ಬಿಜೆಪಿಯವರು ಗದ್ದಲ ಸೃಷ್ಟಿ ಮಾಡಬಹುದು. ಅದಕ್ಕೆ ಕಾಂಗ್ರೆಸ್ನವರು ಯಾವ ಥರದ್ದು ಉತ್ತರ ಕೊಡ್ತಾರೆ, ಈ ವಿಚಾರ ಎಷ್ಟರ ಮಟ್ಟಿಗೆ ಗದ್ದಲ ಕೋಲಾಹಲಕ್ಕೆ ಕಾರಣ ಆಗತ್ತೆ ಅನ್ನೋದು ನೋಡಬೇಕಾಗತ್ತೆ. ಬಿಜೆಪಿಗರು ಇದು ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡೇ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ರಕ್ಷಣೆಗೆ ನಾವು ಇದನ್ನ ಮಾಡ್ತೇವೆ. ಅವ್ರು ದ್ವೇಷ ಭಾಷಣ ಮಾಡದೇ ಇದ್ರೆಲ್ಲ ಸೋಲ್ತದೆ. ದ್ವೇಷ ಭಾಷಣ ಮಾಡೋದಕ್ಕೆ ಪಿತಾಮಹ ಅವರು. ಜಾತಿಗೆ ವೈಯಕ್ತಿಕವಾದ ನಿಂದನೆ, ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ. ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ, ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ. ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆ ಇದೆಲ್ಲ ಸಂವಿಧಾನದ ರಕ್ಷಣೆಗೆ ನಾವು ಇದನ್ನ ಮಾಡ್ತೇವೆ. ಅವ್ರು ದ್ವೇಷ ಭಾಷಣ ಮಾಡದೇ ಇದ್ರೆಲ್ಲ ಸೋಲ್ತದೆ. ದ್ವೇಷ ಭಾಷಣ ಮಾಡೋದಕ್ಕೆ ಪಿತಾಮಹ ಅವರು. ಜಾತಿಗೆ ವೈಯಕ್ತಿಕವಾದ ನಿಂದನೆ. ಎಸ್ ನೋಡಿ, ಕಾಂಗ್ರೆಸ್ನವ್ರು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅವ್ರು ದ್ವೇಷ ಭಾಷಣ ಮಾಡದೇ ಇದ್ರೆ ಸರಿ ಆಗುತ್ತೆ, ಜಾತಿಗೆ ದೇಶಕ್ಕೆ ಸಂಬಂಧಪಟ್ಟಂತೆ ಅವರು ಪಿತಾಮಹ ಆ ಥರದ್ದೆಲ್ಲ ಮಾಡೋದ್ರಲ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು. ಈ ಕಡೆ ಬಿಜೆಪಿಗರು ಕಾಂಗ್ರೆಸ್ನವರು ಬೇಕು ಅಂತಾನೆ ಈ ಒಂದು ಮಸೂದೆ ಜಾರಿಗೆ ತರ್ತಾ ಇದ್ದಾರೆ, ನಮ್ಮನ್ನು ಟಾರ್ಗೆಟ್ ಮಾಡಲಿಕ್ಕೆ ಅಂತಾನೆ ಇವರು ತರ್ತಾ ಇರೋದು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡ್ಕೊಳ್ಬೇಕಾಗತ್ತೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಧರ್ಮಗಳ ನಡುವೆ, ಜಾತಿಗಳ ನಡುವೆ, ಜನಾಂಗದ ಬಗ್ಗೆ ಈ ಥರದ್ದೆಲ್ಲ ಸಮುದಾಯದ ನಡುವೆ ಬೆಂಕಿ ಹಚ್ಚೋ ಕೆಲಸ ಆದಾಗ ಅದು ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಡತ್ತೆ. ಸೊ ಆ ಕಾರಣಕ್ಕಾಗಿ ದ್ವೇಷ ಭಾಷಣ ಮಾಡೋರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ 7 ವರ್ಷ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪ್ಲಾನ್ ಮಾಡ್ಕೊಳ್ತಾ ಇರೋದು. ಅದನ್ನು ಹೊರತುಪಡಿಸಿ ಇನ್ನು ಬೇರೆ ಇನ್ನೇನು ಇಲ್ಲ ಅನ್ನೋದನ್ನು ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು. ಬಟ್ ಬಿಜೆಪಿಯವರು ಇದನ್ನು ಬಿಲ್ಕುಲ್ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಬಾಯಿ ಮುಚ್ಚಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸತ್ಯವನ್ನು ಮಾತಾಡಿದ್ರೆ ಅದು ಹಿಂಗೆ ದ್ವೇಷ ಭಾಷಣ ಆಗತ್ತೆ, ನಾವು ಸತ್ಯವನ್ನೇ ಮಾತಾಡ್ತೀವಿ, ಸುಳ್ಳು ಹೇಳಲ್ಲ, ಸತ್ಯ ಮಾತಾಡಿದ್ದಕ್ಕೆಲ್ಲ ಇವ್ರು ದ್ವೇಷ ಭಾಷಣ ಅಂತ ಹೋದರೆ ಹೆಂಗಾಗತ್ತೆ? ನಾವು ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಅಂತ ಬಿಜೆಪಿಗರು ಆರೋಪಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ವಿಚಾರ ಇವತ್ತು ಪ್ರಸ್ತಾಪ ಆಗ್ತಾ ಇದ್ದ ಹಾಗೇನೆ ಬಿಜೆಪಿಗರು ರೊಚ್ಚಿಗೇಳಬಹುದಾದ ಸಾಧ್ಯತೆ ಇರುತ್ತೆ. ಅದಕ್ಕೆ ತಕ್ಕಂಗೆ ಕಾಂಗ್ರೆಸ್ನವರು ಕೂಡ ಉತ್ತರವನ್ನು ಸರಿ ಮಾಡಿ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸಂವಿಧಾನ ಯಾವ ರೀತಿ ಇದೆ, ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ. ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆ ಇದೆಲ್ಲ ಸಂವಿಧಾನದ ರಕ್ಷಣೆಗೆ ನಾವು ಇದನ್ನ ಮಾಡ್ತೇವೆ.
ಅವ್ರು ದ್ವೇಷ ಭಾಷಣ ಮಾಡದೇ ಇದ್ರೆಲ್ಲ ಸೋಲ್ತದೆ. ದ್ವೇಷ ಭಾಷಣ ಮಾಡೋದಕ್ಕೆ ಪಿತಾಮಹ ಅವರು. ಜಾತಿ ಜಾತಿಗೆ ವೈಯಕ್ತಿಕವಾದ ನಿಂದನೆ, ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ. ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ, ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ. ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆ ಇದೆಲ್ಲ ಸಂವಿಧಾನದ ರಕ್ಷಣೆಗೆ ನಾವು ಇದನ್ನ ಮಾಡ್ತಾ ಇರ್ತೀವಿ.